ನಮಸ್ಕಾರ. ನಾನು ಇವತ್ತು ಅಮೂಲ್ ಲೈವ್ ಬಂದಿದ್ದೀನಿ. ನನ್ನ ಹೆಸರು ಸಂಗೀತ. ಇವತ್ತು ನಾನು ಜಲೇಬಿ ಮತ್ತು ರಬಡಿ ಎರಡು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ರಬಡಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅಮೂಲ್ ಹಾಲು ಪೌಡ್ರು, ಅಮೂಲ್ ಶುಗರು, ಯಾಲಕ್ಕಿ ಪೌಡ್ರು, ಬಾದಾಮಿ, ಪಿಸ್ತಾ, ಇದು ಬಾದಾಮಿ ಮಿಲ್ಕ್ ಪೌಡ್ರು ಮತ್ತು ಕೇಸರಿ, ಇದಿಷ್ಟನ್ನು ತಗೊಂಡಿದ್ದೀನಿ. ಇದು ಜಲೇಬಿ ಮಾಡೋದಕ್ಕೆ ಅಮೂಲ್ ಗೋಧಿ ಹಿಟ್ಟು, ಅಮೂಲ್ ಶುಗರು, ಅಮೂಲ್ ಕಲ್ಲೆ ಹಿಟ್ಟು, ಸೋಡಾ, ಅಮೂಲ್ ಹಾಲು ಮತ್ತು ಯಾಲಕ್ಕಿ ಪೌಡ್ರು. ಫಸ್ಟಿಗೆ ರಬಡಿ ರೆಡಿ ಮಾಡೋಣ. ಅದಕ್ಕೆ ಹಾಲನ್ನ ಗ್ಯಾಸಲ್ಲಿ ಬಿಸಿಗೆ ಇಡೋಣ. ಈಗ ಇದು ಹಾಲು ಒಂದು ಬಾಯ್ಲ್ ಬರಲಿ, ಅಲ್ಲಿವರೆಗೂ ನಾವು ಜಲೇಬಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಜಲೇಬಿ ಬ್ಯಾಟರ್ಗೆ ಫಸ್ಟು ಗೋಧಿ ಹಿಟ್ಟು 1 ಕಪ್ ತೊಗೊತಾ ಇದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕಡಲೆ ಹಸಿಟ್ಟು, 1 ಕಪ್ಗೆ 2 ಸ್ಪೂನು, ಸ್ವಲ್ಪ ಯಾಲಕ್ಕಿ, ಈಗ ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ನಾವು ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಹಾಲು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ನಾನು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಜಾಸ್ತಿ ತೆಳುವಾಗಿಬಿಟ್ರೆ ಜಲೇಬಿ ರೌಂಡ್ ಬರಲ್ಲ, ಅದಕ್ಕೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಂದ್ರೆ ನೀರು ಯೂಸ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಲಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಇರಬಾರ್ದು. ಕ್ಲೀನಾಗಿ ಬೀಟ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಹಾಲು ಹಾಕೋಣ ಇನ್ನು. ಈಗ ಇದನ್ನು 1-2 ಮಿನಿಟ್ಸ್ ರೆಸ್ಟಿಗೆ ಇಡೋಣ. ಇಲ್ಲಿ ನೋಡಿ,
ಈ ಹಾಲು ಅಷ್ಟೊತ್ತಿಗೆ ಕಾದಿದೆ. ಈ ಹಾಲಿಗೆ ಈಗ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡೋಣ. ಹಾಫ್ ಬಟ್ಲು ತಗೊಂಡಿದ್ದೀನಿ ನಾನು. ಹಾಫ್ ಲೀಟ್ರ್ ಹಾಲಿಗೆ ಹಾಫ್ ಬಟ್ಲು ಮಿಲ್ಕ್ ಪೌಡರು. ಮತ್ತು ಇದು ಬಾದಾಮಿ ಪೌಡರ್ ಸಿಗುತ್ತಲ್ಲ, ಅದು ಒಂದು 2 ಸ್ಪೂನ್ ಅಷ್ಟು. ಮತ್ತು ಶುಗರು ನೋಡ್ಕೊಂಡು ಹಾಕೊಳ್ಳೋಣ, ಯಾಕಂದರೆ ಮಿಲ್ಕ್ ಪೌಡ್ರು ಸ್ವೀಟ್ ಇರುತ್ತೆ ಮತ್ತು ಇದು ಬಾದಾಮಿ ಪೌಡ್ರು ಕೂಡ ಸ್ವೀಟ್ ಇರುತ್ತೆ. ಆದ್ದರಿಂದ ಒಂದು 5 ಸ್ಪೂನ್ ಅಷ್ಟು ಶುಗರ್ ಹಾಕ್ತಾ ಇದ್ದೀನಿ ನಾನು. ಈಗ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಅದಾಗದೆ ರಬಡಿ ರೆಡಿ ಆಗಿಬಿಡುತ್ತೆ. ಈಗ ಅದು ಪಾಡಿಗೆ ಅದು ಆಗ್ತಾ ಇರಲಿ. ಅಷ್ಟೊತ್ತು ನಾವು ಜಲೇಬಿ ಮಾಡೋದಕ್ಕೆ ತುಪ್ಪನ ಬಿಸಿಗೆ ಇಡೋಣ. ಜಲೇಬಿ ಎಣ್ಣೆಯಲ್ಲೂ ಮಾಡಬಹುದು, ಆದರೆ ಸ್ವೀಟ್ ಅಂತ ಬಂದರೆ ತುಪ್ಪದಲ್ಲಿ ಮಾಡಿದ್ರೆ ಅದು ಇನ್ನೂ ಡಬಲ್ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾನು ಅಮೂಲ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದು ಜಲೇಬಿ ಬ್ಯಾಟರು. ಇದಕ್ಕೆ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಹಾಕಬಾರ್ದು, ಒಂದು ಚುಟ್ಕೆ ಸಾಕು. ತಿರ್ಗಾ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸಾಸ್ ಬಾಟಲ್ ಬರುತ್ತಲ್ಲ, ಆ ಥರ ಬಾಟ್ಲ್ ಇದು. ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಜಲೇಬಿ ಮಾಡೋದು ಕಷ್ಟ ಅನಿಸುತ್ತೆ, ಆದರೆ ತುಂಬ ಈಸಿ ಇದೆ. ನಿಮ್ಗೆ ಯಾವಾಗ ಬೇಕು ಆವಾಗ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಆಚೆಯಿಂದ ತರೋ ಬದಲು ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಒಳ್ಳೆಯದು, ಮಕ್ಕಳಿಗೆಲ್ಲ ಒಳ್ಳೆಯದು. ಈಗ ಇದು ಬ್ಯಾಟರ್ನ ನಾನು ಇದಕ್ಕೆ ಹಾಕಿದ್ದೀನಿ. ತುಪ್ಪ ಬಿಸಿ ಆಗಿದೆಯಾ ಇಲ್ವಾ ನೋಡೋಣ ಬನ್ನಿ. ತುಪ್ಪ ಏನೋ ಕಾಯ್ತಾ ಇದೆ. ಅದರ ಅಷ್ಟೊತ್ತಿಗೆ ಜಿಲೇಬಿಗೆ ಸಕ್ಕರೆ ಪಾಕ ಬೇಕು. ಅದಕ್ಕೆ ನಾನು 1 ಕಪ್ ಶುಗರ್ ತಗೊಂಡಿದ್ದೀನಿ, ಹಾಫ್ ಕಪ್ ಅಷ್ಟು ನೀರು ತಗೊತೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಜಾಮೂನಿಗೆ ನಾವು ಮಾಡ್ತೀವಲ್ಲ ಆ ಥರ ಒಂದು ಪಾಕ ಬರೋದು ಬೇಡ. ಸುಮ್ಮನೆ ಈ ಶುಗರ್ ಮೆಲ್ಟ್ ಆಗಬೇಕು ಮತ್ತು ಒಂದು ಕುದಿ ಬರಬೇಕು, ಅಷ್ಟೇ ಮಾಡಿದ್ರೆ ಇದು ಸಾಕು. ಪಾಕ ರೆಡಿ ಆಗುತ್ತೆ ಅಷ್ಟೊತ್ತಿಗೆ. ಈಗ ನಮ್ಮದಿಲ್ಲಿ ತುಪ್ಪ ಕಾದಿದೆ ನೋಡಿ. ನಾನು ಜಲೇಬಿ ಹಾಕ್ತಾ ಇದ್ದೀನಿ. ಒಂದೊಂದು ಸತಿ ಏನಾಗುತ್ತೆ, ಫ್ಲ್ಯಾಟ್ ಆಗಿಬಿಡುತ್ತೆ. ಫ್ಲ್ಯಾಟ್ ಆಯಿತು ಅಂದರೆ ನೀರು ಜಾಸ್ತಿ ಇದೆ, ಬ್ಯಾಟರ್ ನಮ್ಮದು ತೆಳ್ಳಗಿದೆ ಅಂತ ಅಂದ್ಕೊಳ್ಬೇಕು. ಆಗ ನೀವು ಸ್ವಲ್ಪ ಗೋಧಿ ಹಿಟ್ಟನ್ನ ಅಥವಾ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಬೆಸ್ಟ್ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಅಥವಾ ತುಂಬ ದಪ್ಪ ದಪ್ಪ ಬರ್ತಿದೆ ಅಂದರೆ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ನಮ್ಮ ನೋಡೋಣ ಹೇಗೆ ಬರ್ತಿದೆ ಅಂತ. ಕರೆಕ್ಟಾಗಿದೆ. ತುಪ್ಪ ಬಿಸಿ ಬಿಸಿಯಲ್ಲೇ ಹಾಕಬೇಕು. ತುಂಬ ಬೇಗನೆ ಆಗುತ್ತೆ.
ಈ ಕಡೆ ಇದು ರಬ್ಡಿನೂ ಆಗ್ತಾ ಇದೆ, ಈ ಕಡೆ ಪಾಕ ರೆಡಿ ಆಗ್ತಾ ಇದೆ. ಲೈವ್ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ನಮಸ್ಕಾರ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ. ಏನಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ, ದಯವಿಟ್ಟು ಕೇಳಿ. ಇನ್ನೊಮ್ಮೆ ಅಮೂಲ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಇದು ಲೇಡೀಸ್ ಅವರಿಗೆ ಇದನ್ನು ಆಪರ್ಚುನಿಟಿ ಮಾಡಿ ಕೊಟ್ಟಿರೋದಕ್ಕೆ. ಯಾಕೆ ಕೆಲವರು ಲೇಡೀಸು ಆಚೆ ಹೋಗೋಕ್ಕೆ ಬಿಡೋದಿಲ್ಲ. ಇದು ಮನೆಯಿಂದನೇ ಮಾಡಿ ತೋರಿಸೋದಕ್ಕೆ ತುಂಬ ಯೂಸ್ಫುಲ್ ಆಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯಿತು. ಇದು ಸಕ್ಕರೆ ಮೆಲ್ಟ್ ಆಗಿದೆ ಕ್ಲೀನಾಗಿ, ಮತ್ತು ಕುದಿನೂ ಬಂದಿದೆ. ಇದು ಸಾಕು, ಅಷ್ಟೇ, ಪಾಕ ಥರ ಬೇಡ, ಸಾಕು. ಇದಾಗಿದೆ, ನಾನು ಆಫ್ ಮಾಡ್ತಾ ಇದ್ದೀನಿ. Simran Lalwani, can we add color in batter? ಹಾಂ, ಕಲರ್ ಆ್ಯಡ್ ಮಾಡಬಹುದು, ಬಟ್ ಕಲರು ನೋಡಿ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಆದ್ದರಿಂದ ನಾವು ಹಾಲು ಮಿಕ್ಸ್ ಮಾಡಿದ್ದೀವಿ. ಹಾಲು ಮಿಕ್ಸ್ ಮಾಡಿದ್ರೆ ಏನು ಅದಾಗದೆ ಇದು ಬ್ರೌನ್ ಕಲರ್ ಆಗುತ್ತೆ. ಇಲ್ಲ ಅಂದರೆ ಅದು ಕಲರ್ ಆ್ಯಡ್ ಮಾಡಿಲ್ಲ, ನಾವು ಬರೀ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ವೈಟ್ ಆಗಿ ಬರುತ್ತೆ. ಆವಾಗ ಆಚೆಯವರು ಕಲರ್ ಯೂಸ್ ಮಾಡ್ತಾರೆ, ಸೊ ಅದು ಯೆಲ್ಲೋ ಕಲರ್ ಇರುತ್ತೆ. ನಾವು ಇವತ್ತು ಮನೇಲಿ ಮಾಡ್ತಾ ಇರೋದಕ್ಕೆ ಅದು ನಾವು ಹಾಲು ಹಾಕಿದೀವಲ್ಲ, ಅದರಿಂದ ಅದು ಬ್ರೌನ್ ಕಲರ್ ಬಂದಿದೆ. ಇನ್ನೊಂದು ರೌಂಡ್ ಮಾಡೋಣ. ನಾವು ಹೀಗೆ ಜಾಯಿಂಟಲ್ಲೇ ಇಟ್ಕೊಂಡು ಹೀಗೇನು ಮಾಡ್ಕೊಂಡು ಹೋಗ್ಬೋದು. ಅದು ಬೆಂದಿದ ತಕ್ಷಣ ಅದಾಗದೆ ಅದರದ್ದು ಜಾಗ ಬಿಟ್ಬಿಡುತ್ತೆ. ಸೊ ನಮಗೆ ಗೊತ್ತಾಗುತ್ತೆ, ಓ ಆಗಲೇ ಬೆಂದಿದೆ ಅಂತ ಹೇಳಿ. ಆಗ ನಾವು ಇದನ್ನು ಟರ್ನ್ ಮಾಡ್ಬೋದು. ಇದು ಜಲೇಬಿ ಫುಲ್ ರೆಡಿ ಆಗಿದೆ. ಒಂದು 2 ಮಿನಿಟ್ಸ್ ಅದು ತಣ್ಣಗಾಗಲಿ. ಆ್ಯಕ್ಚುಲಿ ರಬಡಿ ಆಗೋದಕ್ಕೆ ಇನ್ನೂ ಟೈಮ್ ತೊಗೊಳತ್ತೆ, ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಅದಕ್ಕೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಹಾಫ್ ಕಂಪ್ಲೀಟ್ ಆದಮೇಲೆ ಅದರಲ್ಲಿ ನಾನು ಬಾದಾಮಿ ಮತ್ತು ಪಿಸ್ತಾನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ರಬಡಿ ರೆಡಿ ಆಗುತ್ತೆ.
ಈಗ ಜಲೇಬಿನ ಈ ಪಾಕಕ್ಕೆ ಹಾಕಿ ತೆಗಿಯೋಣ. ನೋಡಿ, ಪಾಕ ಬರೋದು ಬೇಡ, ಸುಮ್ಮನೆ ಈ ಥರ ಅಂಟಿದ್ರೆ ಸಾಕು. ನಾವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ಕೊತೀವಲ್ಲ ಆ ಥರ ಇರಲಿ. ಇದು ಸ್ವಲ್ಪ ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ ನಾನು ಗ್ಯಾಸ್ ಆನ್ ಮಾಡ್ತೀನಿ. ಆಗಿಲ್ಲ, ಇನ್ನೊಂದು ಸತಿ ನಾನು ಸ್ವಲ್ಪ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. Kavita, can we prepare rabdi before 1 day? ಎಸ್, ರಬಡಿನೂ ನೀವು ಪ್ರಿಪೇರ್ ಮಾಡಿ ಇಡ್ಬೋದು. ಜಲೇಬಿನೂ ಆ್ಯಕ್ಚುಲಿ ನೀವು ತುಪ್ಪದಲ್ಲಿ ಈ ಥರ ಕರ್ದು ಒಂದು 5 to 10 days ಇಟ್ಟರೆ ಏನೂ ಆಗಲ್ಲ. ಇವಾಗ ನೆಂಟರು ಬರ್ತಾ ಇದ್ದಾರೆ, ನೀವು ಬ್ಯುಸಿ ಇರ್ತೀರಾ ಅಂದರೆ ನೀವು 2 days 3 days ಬಿಫೋರ್ ಕೂಡ ಈ ಥರ ಮಾಡಿ ಒಂದು 8 ಡಬ್ಬಕ್ಕೆ ಹಾಕಿಟ್ಬಿಟ್ರೆ ಹಾಗೇ ಇರುತ್ತೆ. ಯಾವಾಗ ಗೆಸ್ಟ್ ಬರ್ತಾರೆ ಆ ಟೈಮಲ್ಲಿ ನೀವು ಪಾಕ ಮಾಡಿಕೊಂಡು ಅದರಲ್ಲಿ ಜಲೇಬಿ ಡಿಪ್ ಮಾಡಿ ಕೊಡ್ಬೋದು. ಜಲೇಬಿ ರಬಡಿ ಮಾಡೋದು ಕಷ್ಟ ಅಂತ ಅಂದ್ಕೊಂಡ್ರೇನೋ, ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಸುಮ್ಮನೆ ನಾವು ಆಚೆಯಿಂದ ತೊಗೊಂಡು ಬಂದು ತಿಂತೀವಿ, ಅದ್ರ ಬದಲು ಮನೆಯಲ್ಲೇ ಮಾಡಿಕೊಂಡು ಟಕ್ ಟಕ್ ಅಂತ. ನೋಡಿ, ಈಗ ಅಂಟು ಬಂದಿದೆ, ಸಾಕು. ಈ ಥರ ಅಂಟು ಬರಬೇಕಷ್ಟೆ. ಈಗ ಇದರಲ್ಲಿ ನಾನು ಜಲೇಬಿನ ಹಾಕಿ ತೆಗಿತೇನೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಒಂದು ಸೆಕೆಂಡ್ ಅಷ್ಟೇ ಅದರಲ್ಲಿ ಹಾಕಿ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಬೇಕು. ಅದು ಸಕ್ಕರೆ ಹಿಡ್ಕೊಳತ್ತೆ. ಆಮೇಲೆ ಇದನ್ನು ಆಚೆ ತೆಗೆದುಬಿಡೋಣ. ಈಗ ಇದು ಪಾಕದಲ್ಲಿ ಹಾಕಿ ರೆಡಿಯಾಗಿದೆ. ನಾನು ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಸರ್ವ್ ಮಾಡ್ತೀನಿ. ಫಸ್ಟ್ ಇದಕ್ಕೆ ರಬಡಿ ಹಾಕ್ಕೊಳ್ತಾ ಇದ್ದೀನಿ. ರಬಡಿ ಕನ್ಸಿಸ್ಟೆನ್ಸಿ ಬೇಕಾಯ್ತು. ಹಾಂ, ಈ ಥರ ಆಗಬೇಕದು ರಬಡಿ. ಈ ಥರ ಆಗಿದ ತಕ್ಷಣ ರಬಡಿ ರೆಡಿ ಇದೆ ಅಂತ ಅರ್ಥ. ಅದಕ್ಕೆ ನೀವು ಆ ಟೈಮ್ಗೆ ಯಾಲಕ್ಕಿ ಪೌಡ್ರು ಮತ್ತು ಬಾದಾಮಿ, ಪಿಸ್ತಾ ಹಾಕ್ಕೊಂಡು ಸ್ವಲ್ಪ ಕೇಸರಿ ಹಾಕ್ಕೊಳ್ಬೇಕು. ನಾನಿನ್ನೊಂದು ಸ್ವಲ್ಪ ಗಾರ್ನಿಷ್ಗೆ ಪಿಸ್ತಾನ ಹಾಕ್ತಾಯಿದ್ದೀನಿ. ಮತ್ತು ಇದು ಕೇಸರ್, ಸ್ಯಾಫ್ರನ್ ಅಂತ ಹೇಳ್ತಿರಲ್ಲ, ಅದೊಂದು 4-5 ಲೀಫ್ ಹಾಕಿದ್ದೀನಿ. ಇದೆಲ್ಲ ಸುಮ್ಮನೆ ಗಾರ್ನಿಷ್ಗೆ. ಈಗ ಜಲೇಬಿನ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಜ್ಯೂಸಿ ಬೇಕು ಅಂದರೆ ಸ್ವಲ್ಪ ಸಿರಪ್ನ ಇದ್ರ ಮೇಲೆ ಹಾಕ್ಕೊಳ್ಬೋದು. ಏನಪ್ಪ ಇದು ಇಷ್ಟು ಬ್ರೌನ್ ಆಗಿದೆ ಅಂತ ಅನ್ಕೊತಾ ಇರ್ತೀರಾ, ಆದರೆ ಹಾಲು ಹಾಕ್ತೀವಲ್ವ ಅದಕ್ಕೆ ಅದು ಬ್ರೌನ್ ಆಗೋದು. ತಿನ್ನೋದಕ್ಕೆ ತುಂಬ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಬೇಕಂದರೆ ನಿಮಗೆ ಸ್ವಲ್ಪ ಸಿರಪ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಈಗ ಸ್ವಲ್ಪ ಪಿಸ್ತಾಯಿಂದ ಗಾರ್ನಿಷ್ ಮಾಡೋಣ. ಈಗ ಇದು ನಮ್ಮದು ಬಿಸಿ ಬಿಸಿ ಜಲೇಬಿ ಮತ್ತು ತಣ್ಣಗಿರೋ ರಬಡಿ ಎರಡೂ ರೆಡಿಯಾಗಿದೆ. ನಾನೇ ಟೇಸ್ಟ್ ಮಾಡ್ತೀನಿ. ಈಗ ಇದು ನಾವು ಬರೀ ಜಲೇಬಿನೂ ತಿನ್ಬೋದು, ಬರೀ ರಬಡಿನೂ ತಿನ್ಬೋದು.
ಕೆಲವ್ರಿಗೆ ಏನು ಇಷ್ಟ ಇರುತ್ತೆ ಅಂದರೆ ಜಲೇಬಿನ ರಬ್ಡಿಯಲ್ಲಿ ಡಿಪ್ ಮಾಡಿನೂ ತಿಂತಾರೆ. ಇವಾಗ ನಾನೇ ತಿಂದು ತೋರಿಸ್ತೀನಿ ನಿಮಗೆ, ಯಾಕಂದರೆ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾನೇ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ನಾನೇ ಮಾಡಿದ್ದೀನಿ, ನಾನೇ ಹೊಗಳ್ಕೊತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ನೀವು ಮನೇಲಿ ಟ್ರೈ ಮಾಡಿ, ಹೀಗೆ ಬರುತ್ತೆ. ಬೈ ಚಾನ್ಸ್ ಏನಾದರೂ ತಪ್ಪಾಯಿತು ಅಂದರೆ ನನ್ನ ಕೇಳಿ ನಾನು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು.